ನಾನೇನಾದ್ರೂ ನಿಮ್ಗೆ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದೇನೆ ಅಂತ ಅನಿಸ್ತಿದೆಯಾ? ನೋ ವೇ. ನಾವು ಪುತ್ತೂರಿನಲ್ಲಿರುವ ವಿಸ್ತಾರ ಏವಿಯೇಷನ್ ಕಾಲೇಜಿನಲ್ಲಿದ್ದೇವೆ. ನಮಸ್ತೆ, ಸಮಸ್ತ ನಮ್ಮ ಯೂಟ್ಯೂಬ್ ಚಾನಲ್ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಅಭಿಷೇಕ್ ಅಲ್ಲಮ್ಮ. ಇವತ್ತು ನಾವು ಎಲ್ಲಿದ್ದೇವೆ ಅಂದ್ರೆ ವಿಶೇಷವಾಗಿ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಮ್ಯಾನೇಜ್ಮೆಂಟ್ ಇಲ್ಲಿ ಇದ್ದೇವೆ. ಬನ್ನಿ ಇಲ್ಲಿಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಪ್ರಗತಿ ವಿಸ್ತಾರ ಕಾಲೇಜಿನ ವೈಸ್ ಚೇರ್ಮನ್ ಇದ್ದಾರೆ. ಮೇಡಮ್ ನಮಸ್ತೆ. ಅವರು ನಮಗೆ ಎಲ್ಲ ಪ್ರಗತಿ ಏವಿಯೇಷನ್ ಬಗ್ಗೆ ತಿಳಿಸಿಕೊಡ್ತಾರೆ. ನನ್ನ ಹೆಸರು ಹೇಮಲತಾ ಅಂತ ಹೇಳಿ, ನಾನು ಈ ಏವಿಯೇಷನ್ ಶ್ರೀ ಪ್ರಗತಿ ವಿಸ್ತಾರ ಏವಿಯೇಷನ್ ಕಾಲೇಜಿನ ವೈಸ್ ಚೇರ್ಮನ್ ಆಗಿದ್ದೇನೆ. ಇವಾಗ ನಮ್ಮ ಪುತ್ತೂರಿನ ಸುತ್ತಮುತ್ತಲಿನ ಆಸುಪಾಸಿನಲ್ಲಿ ಸಾಧಾರಣ ಡಿಗ್ರಿ ಕಾಲೇಜಸ್ ಉಂಟು. ಈಗ ನಮ್ಮಲ್ಲಿ ನಾವು ಎಷ್ಟೋ ಮಕ್ಕಳು ಕೋಚಿಂಗ್ ಕ್ಲಾಸ್ಗೆ ಬರುವವರು ಇದ್ರು ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲಿ. ಅದನ್ನು ನೋಡಿ ನನಗೆ ಒಂದು ಏನು ಗೊತ್ತಾಯ್ತು ಅಂತ ಹೇಳಿದ್ರೆ, ಮಕ್ಕಳು ಒಂದು ಡಿಗ್ರಿಗೆ ಹೋಗಿ 1 ವರ್ಷ 2 ವರ್ಷ ಹೋಗುದು, ಮತ್ತೆ ಡಿಸ್ಕಂಟಿನ್ಯೂ ಮಾಡುದು, ಆ ಕಲಿಕೆಯಲ್ಲಿ ಆಸಕ್ತಿ ಇಲ್ಲದೆ ಎಷ್ಟೋ ಮಕ್ಕಳಿದ್ದಾರೆ. ಮತ್ತೆ ಈಗಿನ ಹೊಸ ಆಯಾಮಗಳು ಬರ್ತಾ ಇರುವಾಗ ಅದರಲ್ಲಿ ನಮ್ಮ ಏವಿಯೇಷನ್ಗೆ ತುಂಬಾ ಆಪರ್ಚುನಿಟೀಸ್ ಇದ್ದು ಅದರಲ್ಲಿ ತುಂಬಾ ಜಾಬ್ ಓಪನಿಂಗ್ಸ್ ಇದೆ. ಸೊ ಈ ಮಕ್ಕಳಲ್ಲಿ ಮನಸ್ಸಲ್ಲಿ ಇರ್ಬೋದು, ನಾನು ಏರ್ ಹೋಸ್ಟೆಸ್ ಆಗ್ಬೇಕು, ಕ್ಯಾಬಿನ್ ಕ್ರೂ ಆಗ್ಬೇಕು, ಏರ್ಪೋರ್ಟ್ ಅಲ್ಲಿ ಜಾಬ್ ಮಾಡ್ಬೇಕು ಅಂತೇಳಿ. ಬಟ್ ಅದನ್ನು ಯಾವ ರೀತಿ ಆಯ್ಕೆ ಮಾಡ್ಬೇಕು, ಅದಕ್ಕೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಹೆಚ್ಚಿನವರಿಗೆ ಗಮನದಲ್ಲಿ ಇಲ್ಲ, ಅದರ ಬಗ್ಗೆ ಮಾಹಿತಿಯೇ ಇಲ್ಲ. ಸೊ ಆದ ಕಾರಣ ಮತ್ತೆ ಕೆಲವರು ಪೇರೆಂಟ್ಸ್ ಏನಂದ್ರೆ ತಮ್ಮ ಮಕ್ಕಳನ್ನು ದೂರ ಪ್ರದೇಶಗಳಿಗೆ ಕಳಿಸಲಿಕ್ಕೆ ಇಷ್ಟಪಡುದಿಲ್ಲ. ಆದ ಕಾರಣ ಕೆಲವರು ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಸ್ಯಾಕ್ರಿಫೈಸ್, ಅವರ ಆಸೆ ಇದ್ರೂ ಸಹ ಅದನ್ನು ಅಲ್ಲಿಗೆ ಮೊಟಕುಗೊಳಿಸಿ ಅಲ್ಲಿ ಅವರು ಇರುವ ಊರಲ್ಲೇ ಏನು ಕೋರ್ಸ್ ಉಂಟು ಆ ಕೋರ್ಸ್ಗೆ ಮಾತ್ರ ಹೋಗುದು. ಸೊ ಆ ತರ ಆಗಬಾರದು ಅಂತ ಹೇಳಿ ನಾವು ಈ ಪುತ್ತೂರಿನ ಆಸುಪಾಸಿನ ಗ್ರಾಮೀಣ ಮಕ್ಕಳಿಗೆ ಈ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕನ್ನೋ ಉದ್ದೇಶದಿಂದ 2024 ಅಕ್ಟೋಬರ್ ತಿಂಗಳಲ್ಲಿ ನಾವು ಈ ಏವಿಯೇಷನ್ ಕಾಲೇಜ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಇದರಲ್ಲಿ ಡಿಗ್ರಿ ಆದವರಿಗೆ 1 ವರ್ಷ ಡಿಪ್ಲೊಮಾ ಕೋರ್ಸ್, ಮತ್ತೆ PUC ಆದವರಿಗೆ 3 ವರ್ಷ BBA ಡಿಗ್ರಿ ಏವಿಯೇಷನ್ ಕ್ಲಾಸಸ್ ನಡೀತಾ ಉಂಟು. ಈಗ ನಮ್ಮ ಆರ್ಡಿನರಿ BBA ಏವಿಯೇಷನ್ಗೂ ಇದಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ BBA ಏವಿಯೇಷನ್ ಒಟ್ಟಿಗೆ ಆ ಸರ್ಟಿಫಿಕೇಟ್ ಒಟ್ಟಿಗೆ 2 ಎಕ್ಸ್ಟ್ರಾ ಸರ್ಟಿಫಿಕೇಟ್ ಸಿಗ್ತದೆ. ಅದು ಸಹ ಯಾವ ಸರ್ಟಿಫಿಕೇಟ್ ಅಂದ್ರೆ ಏರೋಸ್ಪೇಸ್ ಅಂಡ್ ಏವಿಯೇಷನ್ ಸೆಕ್ಟರ್ ಸ್ಕಿಲ್ ಅಂಡರ್ ಬರುವಂತ 2 ಸರ್ಟಿಫಿಕೇಟ್ಸ್, ಸ್ಕಿಲ್ ಡೆವಲಪ್ಡ್ ಸರ್ಟಿಫಿಕೇಟ್ಸ್. ಅದು ಒಂದು ಬಂದು ಏರ್ಲೈನ್ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಮತ್ತೆ ಏರ್ಪೋರ್ಟ್ ಟರ್ಮಿನಲ್ ಆಪರೇಷನ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ಈ 2 ಸರ್ಟಿಫಿಕೇಟ್ ಎಕ್ಸ್ಟ್ರಾ ಬರುತ್ತೆ. ಈಗ ಸಾಧಾರಣ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಬೇರೆ ಯೂನಿವರ್ಸಿಟಿಯಲ್ಲಿ ನೀವು ಡಿಗ್ರಿ ಮಾಡಿದಾಗ ನಿಮಗೆ ಒಂದೇ ಡಿಗ್ರಿ ಸರ್ಟಿಫಿಕೇಟ್ ಮಾತ್ರ ಬರುವಂತದ್ದು. ಬಟ್ ನಮ್ಮ ಈ BBA ಏವಿಯೇಷನ್ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಒಟ್ಟಿಗೆ 2 ಸ್ಕಿಲ್ ಸರ್ಟಿಫಿಕೇಟ್ ಬರುದು. ಅದು ಅಲ್ಲದೆ ಈ 3 ವರ್ಷದಲ್ಲಿ ಏನೋ ಕಮ್ಯುನಿಕೇಶನ್ ಬ್ಯಾಕ್ ಗ್ರೌಂಡ್ ಇಲ್ಲದವರು ಸಹ ಅನರ್ಗಳವಾಗಿ 3ನೇ ವರ್ಷ ಮುಗಿದು ಹೋಗುವಾಗ ಆರಾಮವಾಗಿ ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ. ಮತ್ತೆ ಯಾವುದೇ ಒಂದು ಮಲ್ಟಿನೇಷನಲ್ ಕಂಪನಿ ಇರ್ಬೋದು, ಏವಿಯೇಷನ್ ಇಂಡಸ್ಟ್ರಿ ಇರ್ಬೋದು, ಎಲ್ಲಿ ಹೋದ್ರು ಇಂಟರ್ವ್ಯೂ ಅನರ್ಗಳವಾಗಿ ಆರಾಮವಾಗಿ ಫೇಸ್ ಮಾಡುವ ಕೆಪಾಸಿಟಿ ಧೈರ್ಯ ಅವರಿಗೆ ಬರ್ತದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಇದರ ಸ್ಪೆಷಾಲಿಟಿ ಅದುವೇ. ಈ 3 ವರ್ಷ BBA ಏವಿಯೇಷನ್ ಏನ್ ಮಾಡ್ತಾರೆ ಆ ಕಾಲದಲ್ಲಿ ಅವರಿಗೆ ಡೈಲಿ ಗ್ರೂಮಿಂಗ್ ಕ್ಲಾಸಸ್, ಮತ್ತೆ ಕಮ್ಯುನಿಕೇಶನ್ ಕ್ಲಾಸಸ್, ಮತ್ತೆ ಇಂಟರ್ವ್ಯೂ ಹೇಗೆ ಫೇಸ್ ಮಾಡುದು, ಸೆಮಿನಾರ್ಸ್ ಕಂಡಕ್ಟ್ ಮಾಡುದು, ಇದೆಲ್ಲ ಇರುವಂತದ್ದು. ನಿಮಗೆ ಆರ್ಡಿನರಿ BCom BBA ಅಲ್ಲಿ ಇದೆಲ್ಲ ಇರುವುದಿಲ್ಲ. ನಾವು ಹೋಗಿದ್ದೇವಾ, ಪಾಠ ಕೇಳಿದೇವಾ, ಕ್ಲಾಸ್ ಇಷ್ಟ ಇದ್ದವರು ಕ್ಲಾಸ್ ಹೋಗಿದ್ದಾರೆ, ಇಲ್ಲದಿದ್ರೆ ಬಂಕ್ ಮಾಡಿದ್ರು, ಮತ್ತೆ ಎಕ್ಸಾಮ್ಗೆ ಒಂದು 15 ದಿವಸ ಇರುವಾಗ ಒಂದು ಪೇಪರ್ಸ್ ಅನ್ನು ರೆಫರ್ ಮಾಡಿ ಒಂದು ಮೇನ್ ಕಲ್ತು ಪಾಸ್ ಆಗ್ತಾರೆ. ಆದ ಕಾರಣ ನೋಡಿ ನಮ್ಮ ಈ ಪುತ್ತೂರಿನ ಗ್ರಾಮೀಣ ಮಕ್ಕಳು ಇಲ್ಲಿ ಇಂಟರ್ವ್ಯೂಸ್ಗೆ ಹೋದಾಗ ಅಲ್ಲಿ ಸೋಲ್ತಾ ಇದ್ದಾರೆ. ಕಮ್ಯುನಿಕೇಶನ್ ಇರುವುದಿಲ್ಲ. ಈಗ ಇಂಟರ್ವ್ಯೂ ಉಂಟು ಅಥವಾ ದುಬೈಗೆ ಹೋಗ್ಬೇಕು, ಆವಾಗ ಹುಡುಕ್ತಾರೆ ಎಲ್ಲಿ ಕಮ್ಯುನಿಕೇಶನ್ ಕ್ಲಾಸ್ ಉಂಟು, 1 ತಿಂಗಳು 2 ತಿಂಗಳು ಕಮ್ಯುನಿಕೇಶನ್ ಕ್ಲಾಸ್ ಮಾಡುದು ಮತ್ತೆ ಕಲಿಯುದು. ಸೊ ಅದರಿಂದ ಸಾಧ್ಯ ಇಲ್ಲ.
ಸೊ ಈ BBA ಏವಿಯೇಷನ್ ಕ್ಲಾಸ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ, ಈ ಕ್ಲಾಸ್ ಡಿಗ್ರಿ ಆಗುವಾಗ ಅವರು ಒಂದು ಪರ್ಫೆಕ್ಟ್ ಆಗಿ ಎಲ್ಲದರಲ್ಲಿ ಪರಿಣಿತಿ ಹೊಂದು ನಾಳೆ ಎಲ್ಲಿ ಮುಂದೆ ಹೋದ್ರು, ಯಾವ ಕಂಪನಿಯಲ್ಲಿ ಹೋದ್ರು, ಯಾವ ಏರ್ಪೋರ್ಟ್ ಅಲ್ಲಿ ಹೋದ್ರು ಅವರು ಸೆಲೆಕ್ಷನ್ ಆಗಿ ಜಾಬ್ ಸಿಕ್ಕಿಕೊಂಡು ಬರ್ತಾರೆ. ಸೊ ಇಲ್ಲಿ 3 ವರ್ಷ ಡಿಗ್ರಿ ಆದ ಕೂಡಲೇ ತುಂಬಾ ಓಪನಿಂಗ್ಸ್ ಉಂಟು, ಅವ್ರಿಗೆ ಇಮಿಡಿಯೇಟ್ ಜಾಬ್ ಆಗುವಂತದ್ದು. 100% ಜಾಬ್ಗೆ ನಾವು ಅಸಿಸ್ಟೆನ್ಸ್ ಮಾಡ್ತೀವಿ, ಅವರನ್ನು ಇಂಟರ್ವ್ಯೂಸ್ ಎಲ್ಲ ತಯಾರು ಮಾಡ್ತೀವಿ. ಎಲ್ಲ ಸಹಕಾರಗಳನ್ನು ನಮ್ಮ ಕಾಲೇಜಿನಿಂದ ನಾವು ಅವರಿಗೆ ಒದಗಿಸಿ ಕೊಡ್ತೀವಿ. ಇಷ್ಟನ್ನು ಹೇಳಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಧನ್ಯವಾದಗಳು. ನಿಮ್ಮ ಹೆಸರು? ನೀವು ಎಂತ ಮಾಡ್ತಿದ್ದೀರಿ? ಯಾವ post? ನಾನೀಗ ಡಿಪ್ಲೊಮಾ, ಇಂಟರ್ನ್ಯಾಷನಲ್ ಡಿಪ್ಲೊಮಾ ಇನ್ ಏರ್ಲೈನ್ ಅಂಡ್ ಏರ್ಪೋರ್ಟ್ ಆಪರೇಷನ್ ಅಂತ ಕೋರ್ಸ್ ತಗೊಂಡಿದ್ದು. ಸೊ ಇದು 1 year ಕೋರ್ಸ್ ಆಗಿದೆ. ಯಾವ ಇದು ಎಜುಕೇಶನ್ ಮಾಡಿದ್ದೀರಿ ನಿಮಗೆ? ನಾನು ಆಫ್ಟರ್ ಸೆಕೆಂಡ್ PUC ಇದೆ ಬಂದೆ. ಸೆಕೆಂಡ್ PUC ಡೈರೆಕ್ಟ್ ಹೇಗಾಗ್ತಿದೆ ಇಲ್ಲಿ ಎಜುಕೇಶನ್ ಸಿಸ್ಟಮ್ ಸೌಲಭ್ಯ? ಎಜುಕೇಶನ್ ಅಂದ್ರೆ ಫುಲ್ ಪ್ರೊಫೆಷನಲ್ ಅಂದ್ರೆ ಕಲಿಸ್ತಾರೆ, ಪ್ರೊಫೆಷನಲಿಸಮ್ ಕಲಿಸ್ತಾರೆ. ಇಲ್ಲಿ ಟ್ರೈನರ್ಸ್ ಕೂಡ ಹೇಗಂದ್ರೆ ಆಲ್ರೆಡಿ ಅವರು ಏರ್ಪೋರ್ಟ್ ಅಲ್ಲಿ ಗ್ರೌಂಡ್ ಸ್ಟಾಫ್ ಆಗಿ ಕೆಲಸ ಮಾಡಿ ಬಂದವರೇ ನಮಗೆ ಟ್ರೈನ್ ಮಾಡುದು. ಮತ್ತೆ ನಮಗೆ ಇದು ಅಂದ್ರೆ ಆಕ್ಚುಯಲ್ ಏರೋಪ್ಲೇನ್ ಅಲ್ಲಿ ಹೇಗೆ ಸಿನಾರಿಯೋಸ್ ಇರ್ತದೆ ಆ ತರದ ನಮಗೆ ಆಕ್ಟ್ ಮಾಡಿ, ಮತ್ತೆ ಅದಕ್ಕೆ ಬೇಕಾಗುವಂತ ಸೊಲ್ಯೂಷನ್ ಹೇಗೆ ನಾವೇ ಒಂದು ಸಾಲ್ವ್ ಮಾಡ್ಬೇಕು. ಮತ್ತೆ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತೆ ನಮ್ಮ ಇದು ಯಾವ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲ ಇಲ್ಲಿ ನಮಗೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ನಮ್ಗೆ ಅದು ಅಷ್ಟು ಗೊತ್ತಿರಲಿಲ್ಲ ಹೇಗೆ ಇದು ವಿಷಯ ಅಂತ. ಈಗ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಈಗ ನನಗೇನು 2 months ಇರುದು, ಅದರಿಂದ ಮುಂಚೆ ನಮಗೆ ಈಗ ಇಂಟರ್ವ್ಯೂ ಎಲ್ಲ ಕಳಿಸಿ ನಮಗೆ ಆಲ್ಮೋಸ್ಟ್ ತುಂಬಾ ಜನರಿಗೆ ಸೆಲೆಕ್ಷನ್ ಎಲ್ಲ ಆಗಿದೆ. ಫೆಸಿಲಿಟಿ ಎಲ್ಲ ಹೇಗಿದೆ? ಫೆಸಿಲಿಟೀಸ್ ಎಲ್ಲ ತುಂಬಾ ಚಂದ ಇದೆ. ಅಂದ್ರೆ ಎಜುಕೇಶನ್ ಮಾತ್ರ ಅಲ್ಲ, ಬಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಯಲ್ಲಿ ಕೂಡ ತುಂಬಾ ಇಲ್ಲಿ ಫೋಕಸ್ ಮಾಡ್ತಾರೆ. ಪ್ಲಸ್ ನಮಗೆ ಮೊನ್ನೆ ಈಗಷ್ಟೇ ಕ್ರಿಸ್ಮಸ್ ಆಗಿದೆ, ನ್ಯೂ ಇಯರ್ ಸೆಲೆಬ್ರೇಷನ್, ಮತ್ತೆ ಇದು ಓಣಂ ಅದರೆಲ್ಲ ಮಾಡ್ತಾರೆ. ಹೌದು. ಮತ್ತೆ ಎಷ್ಟು ಜನ ನಿಮ್ಮ ಇದ್ರಲ್ಲಿದ್ದಾರೆ ಕ್ಲಾಸ್ ಎಲ್ಲ? ನಮ್ಮ ಕ್ಲಾಸ್ ಅಲ್ಲಿ ಅಂದ್ರೆ ಟೋಟಲ್ ಈಗ 10 members ನಮ್ಮ ಬ್ಯಾಚ್ ಅಲ್ಲಿ. ಮತ್ತೆ ಡಿಗ್ರಿ ಸ್ಟೂಡೆಂಟ್ಸ್ ಹಾಗೆ ಅಂದ್ರೆ ಕಮ್ಮಿ ಸ್ಟೂಡೆಂಟ್ಸ್ ಆದ್ರೆ ನಮಗೆ ಒಳ್ಳೇದು, ಯಾಕಂದ್ರೆ ನಮಗೆ ಕಲಿಲಿಕ್ಕೆ ಸುಲಭ ಆಗ್ತದೆ. ಯಾಕಂದ್ರೆ ಮ್ಯಾಮಿಗೆಲ್ಲ ಅಷ್ಟು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಆಗೋದಿಲ್ಲ. ತುಂಬಾ ಜನ ಇದ್ರೆ ನಮಗೆ ಕಲಿಲಿಕ್ಕೆ ಕೂಡ ತುಂಬಾ ಕಷ್ಟ ಆಗ್ತದೆ, ಬಟ್ ಇದರಲ್ಲಿ ನಮಗೆ ಕಲಿಲಿಕ್ಕೆ ಕೂಡ ಸುಲಭ ಆಗ್ತದೆ. ನೀವು ಯಾವ ಕೋರ್ಸ್ ತಗೊಂಡದ್ದು? ನಾನು ಇಂಟರ್ನ್ಯಾಷನಲ್ ಡಿಪ್ಲೊಮಾ ಇನ್ ಏರ್ಲೈನ್ ಅಂಡ್ ಏರ್ಪೋರ್ಟ್ ಆಪರೇಷನ್ ತಗೊಂಡು. ಶ್ರೀ ಪ್ರಗತಿ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂತದ್ದು ಶ್ರೀ ಪ್ರಗತಿ ಎಜುಕೇಶನ್ ಫೌಂಡೇಶನ್ ರಿಜಿಸ್ಟರ್ಡ್ ಮೂಡಬಿದ್ರೆ ಆಶ್ರಯದಲ್ಲಿ ಬರುವಂತಹ ಸಂಸ್ಥೆ. ಸೊ ಇದು ಪುತ್ತೂರಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ, ಅಂದ್ರೆ ಪುತ್ತೂರು ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಏವಿಯೇಷನ್ ಇದೆ ಅಂತ ಹೇಳುವಂತದ್ದನ್ನು ಪರಿಚಯಿಸಿಕೊಟ್ಟಂತ ನಮ್ಮ ಪುತ್ತೂರಿನ ಒಂದು ಏಕೈಕ ಸಂಸ್ಥೆ ಆಗಿದೆ. ಅಂದ್ರೆ ಪ್ರೊಫೆಷನಲ್ ಏವಿಯೇಷನ್ ಕಾಲೇಜ್ ಪುತ್ತೂರಲ್ಲಿರುವಂತದ್ದು. ಸೊ ಇದು ನಮ್ಮದಂದ್ರೆ ನಮ್ಮಲ್ಲಿ ಡಿಗ್ರಿ ಕೋರ್ಸಸ್ ಇದೆ. ಡಿಗ್ರಿಯಲ್ಲಿ BBA ಇನ್ ಏವಿಯೇಷನ್ ಬರುವಂತದ್ದು, ಮತ್ತೆ ಡಿಪ್ಲೊಮಾ ಕೋರ್ಸ್. ಡಿಪ್ಲೊಮಾದಲ್ಲಿ ಇಂಟರ್ನ್ಯಾಷನಲ್ ಡಿಪ್ಲೊಮಾ ಇನ್ ಏರ್ಲೈನ್ ಅಂಡ್ ಏರ್ಪೋರ್ಟ್ ಆಪರೇಷನ್ ಅಂತ ಹೇಳುವಂತ 1 year ಕೋರ್ಸ್. ಡಿಗ್ರಿ ನಿಮಗೆ ಉಳಿದ ಡಿಗ್ರಿ ಹಾಗೆ 3 ವರ್ಷದ್ದು ಬರುವಂತದ್ದು BBA ಇನ್ ಏವಿಯೇಷನ್ ಅಂತ ಬರುವಂತದ್ದು. ಸೊ ಇದರಲ್ಲಿ ಏನಂತ ಹೇಳಿದ್ರೆ ನಾವು ಸ್ಕಿಲ್ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಅಫಿಲಿಯೇಟ್ ಆಗಿರುವಂತದ್ದು, ಸಿಕ್ಕಿಂ ಸ್ಕಿಲ್ ಯೂನಿವರ್ಸಿಟಿ ಅಂಡರ್ ಅಲ್ಲಿ. ಸೊ ಇವರಿಗೆ ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ನಾರ್ಮಲ್ BBA ತರನೇ ಕಾಮರ್ಸ್ ಸಬ್ಜೆಕ್ಟ್ಸ್ ಇರ್ತದೆ, ಅದರ ಒಟ್ಟಿಗೆ ಏವಿಯೇಷನ್. ಸೊ ಫಸ್ಟ್ ಇಯರ್ ಇಂದಲೇ ಯಾವ ತರ ಏವಿಯೇಷನ್ ಇರ್ತದೆ ಅಂತ ಹೇಳುವಂತ ಬೇಸಿಕ್ ಕೊಡ್ತಾ ಹೋಗ್ತೇವೆ. ಬಟ್ ಫೈನಲ್ ಇಯರಿಗೆ ಆಗುವಾಗ ಇವರಿಗೆ ಕಂಪ್ಲೀಟ್ ಏವಿಯೇಷನ್ ಸಬ್ಜೆಕ್ಟ್ಸ್ ಇರ್ತದೆ. ಸೊ ಈ ಏವಿಯೇಷನ್ ಯೂನಿವರ್ಸಿಟಿ ಸರ್ಟಿಫಿಕೇಶನ್ ಒಟ್ಟಿಗೆ ಇವರಿಗೆ ಆಡ್ ಆನ್ 2 ಸರ್ಟಿಫಿಕೇಟ್ ಬಂದಿದೆ. ಸೊ ನಮ್ಮ ಡಿಪ್ಲೊಮಾ ಎಲ್ಲ ಕೋರ್ಸ್ಗಳಿಗೆ ಬರುವಂತದ್ದು ಅಫಿಲಿಯೇಷನ್ ಆಗಿರುವಂತದ್ದು ನಾವು AASSC ಏರೋಸ್ಪೇಸ್ ಅಂಡ್ ಏವಿಯೇಷನ್ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಅಂತ ಹೇಳುವಂತದ್ದು. ಸೊ ಅದರ ಆಡ್ ಆನ್ 2 ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೇವೆ. ಸೊ ಅದೆರಡು ಕೋರ್ಸ್ ಅದರಿಂದ ಆಡ್ ಆನ್ ಸರ್ಟಿಫಿಕೇಟ್ ಕೋರ್ಸ್ಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಏರ್ಲೈನ್ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ, ಇನ್ನೊಂದು ಏರ್ಪೋರ್ಟ್ ಟರ್ಮಿನಲ್ ಆಪರೇಷನ್ ಎಕ್ಸಿಕ್ಯೂಟಿವ್ ಅಂತ ಹೇಳುವಂತ 2 ಆಡ್ ಆನ್ ಕೋರ್ಸ್ಗಳು ಇವರಿಗೆ ಡಿಗ್ರಿ ಒಟ್ಟಿಗೆ ನಾವು ಪ್ರೊವೈಡ್ ಮಾಡುವಂತದ್ದು. ಸೊ ಇದು AASSC ಅಂಡರ್ ಅಲ್ಲಿ ಬರುವಂತದ್ದು, ಸ್ಕಿಲ್ ಇಂಡಿಯಾದ ಅಂಡರ್ ಅಲ್ಲಿ. ಸೊ ಇದೊಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೊಂದು ಪುತ್ತೂರಲ್ಲಿ ನಮಗೊಂದು ಒಳ್ಳೆ ಅವಕಾಶ. ಸೊ ಇದನ್ನ ಆದಷ್ಟು ಯುವಜನತೆ ಉಪಯೋಗಿಸಿಕೊಳ್ಬೇಕು. ಸೊ ಅದ್ರ ಅಥವಾ ಇನ್ನೊಂದು ಆಪ್ಷನ್ ಇರುವಂತದ್ದು ನಿಮಗೆ ಇಂಟರ್ನ್ಯಾಷನಲ್ ಡಿಪ್ಲೊಮಾ ಇನ್ ಏರ್ಲೈನ್ ಅಂಡ್ ಏರ್ಪೋರ್ಟ್ ಆಪರೇಷನ್. ಸೊ ಇದು ಡಿಪ್ಲೊಮಾ ಕೋರ್ಸ್ ಆಗಿರುತ್ತದೆ. ಇದ್ರ ಒಟ್ಟಿಗೆ ಇವರಿಗೆ ಕ್ಲಾಸಸ್ ಒಟ್ಟಿಗೆ ನಾರ್ಮಲ್ ಕ್ಲಾಸಸ್ ಒಟ್ಟಿಗೆ ಮಾಕ್ ಇಂಟರ್ವ್ಯೂಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ಯಾವ ತರ ಅವ್ರು ಇಂಟರ್ವ್ಯೂ ಪ್ರಿಪೇರ್ ಆಗ್ತದೆ ಅದ್ರ ಬಗ್ಗೆ ನಮ್ಮ ಏವಿಯೇಷನ್ ಟ್ರೈನರ್ಸ್ ಕೊಡ್ತಾರೆ. ಸೊ ನಮ್ಮಲ್ಲಿರುವಂತ ಟ್ರೈನರ್ಸ್ ಅವರು ಏರ್ಪೋರ್ಟ್ ಅಲ್ಲೇ ವರ್ಕ್ ಮಾಡಿ ಬಂದಿರುವಂತವ್ರು. ಸೊ ಅದು ಅವರ ಅಲ್ಲಿದ್ದವರ ಪ್ರಾಕ್ಟಿಕಲ್
ಪ್ರಾಕ್ಟಿಕಲ್ ನಾಲೆಡ್ಜ್ ಏನುಂಟು ಅದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ಹೇಳುವಂಥದ್ದು, ಅವರ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ಮತ್ತೆ ಯಾವ ಇಂಟರ್ವ್ಯೂಗೆ ಯಾವ ತರ ಪ್ರಿಪೇರ್ ಆಗಬೇಕು ಅದ್ರ ಬಗ್ಗೆ ಎಲ್ಲ ಅವರು ಕ್ಲಾಸಸ್ ಕೊಡುವಂಥದ್ದು. ಮಾಕ್ ಇಂಟರ್ವ್ಯೂ ಸೆಷನ್ಸ್ ಇರ್ತದೆ, ಅದರೊಟ್ಟಿಗೆ ಗ್ರೂಪ್ ಡಿಸ್ಕಷನ್ಸ್ ಆಗಿರ್ಬೋದು. ಆಮೇಲೆ ಏವಿಯೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಗ್ರೂಮಿಂಗ್. ಸೊ ಆ ಗ್ರೂಮಿಂಗ್ ಕ್ಲಾಸಸ್ ಆಗಿರ್ಬೋದು. ಅದಲ್ಲದೆ ನಾವು ಅವರಿಗೆ ಜಾಯಿನ್ ಆಗುವ ಟೈಮಲ್ಲಿ ಗ್ರೂಮಿಂಗ್ ಕಿಟ್ ಕೊಡ್ತೇವೆ, ಅದರೊಟ್ಟಿಗೆ ಆ ಗ್ರೂಮಿಂಗ್ ಕ್ಲಾಸಸ್ ಪ್ರೊವೈಡ್ ಮಾಡ್ತೇವೆ. ಮತ್ತೆ ಇನ್ ಕೇಸ್ ಅವ್ರು ಕ್ಯಾಬಿನ್ ಕ್ರೂ ಆಗಿ ಹೋಗುದು ಅಂತ ಹೇಳಿದ್ರೆ ಅವ್ರಿಗೆ ಸ್ವಿಮ್ಮಿಂಗ್ ಬೇಕಿರ್ತದೆ. ಸೊ ಆ ಸ್ವಿಮ್ಮಿಂಗ್ ಸರ್ಟಿಫಿಕೇಟ್, ಅದಕ್ಕೆ ಸ್ವಿಮ್ಮಿಂಗ್ ಸರ್ಟಿಫಿಕೇಟ್ ಬೇಕಿದ್ರೆ ಅದರ ಕ್ಲಾಸಸ್, ಸ್ವಿಮ್ಮಿಂಗ್ ಕ್ಲಾಸಸ್ ಅದರೊಟ್ಟಿಗೆ ಇಲ್ಲೇ ಕೊಡ್ತೇವೆ ಇವರಿಗೆ. ಅಂದ್ರೆ ಇಲ್ಲಿ ಕ್ಲಾಸಸ್ ಆಗಿ ಹೋಗುವಾಗ ಒಂದು ಸ್ವಿಮ್ಮಿಂಗ್ ಸರ್ಟಿಫಿಕೇಟ್ ಬಂದಿರ್ತದೆ, ಸ್ವಿಮ್ಮಿಂಗ್ ಕ್ಲಾಸ್ ಕೊಟ್ಟು ಸ್ವಿಮ್ಮಿಂಗ್ ಸರ್ಟಿಫಿಕೇಟ್. ಅದರೊಟ್ಟಿಗೆ ನಾವು ಪುತ್ತೂರ್ದು ಯಾವ್ದಾದ್ರು ಒಂದು ಹಾಸ್ಪಿಟಲ್ ಒಟ್ಟಿಗೆ ಟೈಅಪ್ ಆಗಿ ಅವರೊಟ್ಟಿಗೆ ನಾವು ಫಸ್ಟ್ ಏಡ್ ಟ್ರೈನಿಂಗ್ ಕೊಡ್ತೇವೆ, ಅದರ ಸರ್ಟಿಫಿಕೇಟ್ ಬರ್ತದೆ. ಕಂಪ್ಯೂಟರ್ ಕ್ಲಾಸ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಬರ್ತದೆ. ಸೊ ಆಮೇಲೆ ಆಡ್ ಆನ್ ಸರ್ಟಿಫಿಕೇಟ್ ಆದಂತೆ AASS ಅಂಡರ್ ಅಲ್ಲಿ ಡಿಗ್ರಿ ಅವರಿಗೆ ಅಂದ್ರೆ ಆಡ್ ಆನ್ ಸರ್ಟಿಫಿಕೇಟ್, ಅಥವಾ ಡಿಪ್ಲೊಮಾ ನಿಮಗೆ ಬರುವಂತದ್ದು ಅಫಿಲಿಯೇಷನ್ ನಮ್ಮ ಹತ್ರ ಇರುವಂತದ್ದು ASS. ಸೊ ಆ ASS ಸರ್ಟಿಫಿಕೇಟ್. ಸೊ ಇದಿಷ್ಟು ಸರ್ಟಿಫಿಕೇಟ್ಗಳು ಇವರಿಗೆ ಇಲ್ಲಿಂದ ಹೋಗುವಾಗ ಸಿಗುವಂತದ್ದು. My name is Ashwita Raya. Currently, I am working as aviation trainer for this college. ನನ್ನ ಹೆಸರು ಚೈತನ್ಯ. I'm also working as an aviation trainer in this college. ಹಲವಾರು ಜನರಿಗೆ ಆಸೆ ಉಂಟು ಈಗ ಏವಿಯೇಷನ್ ಕೋರ್ಸ್ ಮಾಡ್ಬೇಕಂದ್ರೆ. ಏವಿಯೇಷನ್ ಕೋರ್ಸ್ ಮಾಡಿದ್ರೆ ಎಂತ ಈಗ ಅದರಲ್ಲಿ ಏನು ಉದ್ಯೋಗ ಇಲ್ಲ, ಏನು ಸಿಗುತ್ತದೆ? So currently in our college we are providing the diploma courses, that is International Diploma in Airline and Airport Operations, and we are also providing the BA in Aviation, that is the degree courses. So once they have completed the degree or diploma courses, they can try for the cabin crew or they can go for the ground staff. Otherwise, they can try for the security role. ಮೇಡಮ್, ಇಲ್ಲಿ ಕ್ಲಾಸಸ್ ಎಲ್ಲ ಹೇಗೆ ನಡೀತಾ ಇದೆ? ಸೊ ನಿಮಗೆ ಡಿಗ್ರಿಗೆ ಆಸ್ ಯೂಶುವಲ್ ಸೊ ಮಾರ್ನಿಂಗ್ 9:30 to 4 o'clock ತನಕ ನಡೀತದೆ. ಬಟ್ ಡಿಪ್ಲೊಮಾದವರಿಗೆ ಸ್ವಲ್ಪ ಚೇಂಜಸ್ ಅಂತ ಹೇಳಿದ್ರೆ ಅವರಿಗೆ ಮಧ್ಯಾಹ್ನ ನಂತರ ಕ್ಲಾಸ್ ಮಾಡ್ತಾರೆ. ಸೊ ಮಧ್ಯಾಹ್ನ ನಂತರ ಅವರಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಪ್ರೊವೈಡ್ ಮಾಡ್ತಾರೆ. ಸೊ ಸ್ಯಾಟರ್ಡೆ ಅವರಿಗೆ ಮಾಕ್ ಇಂಟರ್ವ್ಯೂ ತೆಗಿತಾರೆ ಅಥವಾ ಮಾಕ್ ಸೆಷನ್ ತೆಗಿತಾರೆ. ಮಾಕ್ ಸೆಷನ್ ಅಂತ ಹೇಳಿದ್ರೆ ಸೊ ಈಗ ಅವರಿಗೆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಬರಬೇಕು. ಸೊ ಈಗ ಫ್ಲೈಟ್ ಸಿನಾರಿಯೋಸ್ ಕೊಟ್ಟು ಯಾವ ರೀತಿ ಅವ್ರು ಮಾತಾಡ್ಬೋದು ಅಂತ ಹೇಳಿ, ಈಗ ಏರ್ಪೋರ್ಟ್ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ರೀತಿ ಇರುದಿಲ್ಲ. ಸೊ ಪ್ಯಾಸೆಂಜರ್ ಹ್ಯಾಂಡ್ಲಿಂಗ್ ಯಾವ ರೀತಿ ಮಾಡ್ಬೇಕು, ಸೊ ಇದೆಲ್ಲ ಸಿನಾರಿಯೋಸ್ ಅವರಿಗೆ ಪ್ರೊವೈಡ್ ಮಾಡಿ ಹೇಗೆ ಮಾತಾಡ್ಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಡ್ತೇವೆ. ಸೊ ಅವರಿಗೆ ಪರ್ಸನಲ್ ಆಗಿ ಟ್ರೈನಿಂಗ್ ಕೂಡ ನಾವು ಕೊಡ್ತೇವೆ. ಅಂದ್ರೆ ನಮ್ಮದು ಒಂದು ಫಸ್ಟ್ ಆಫ್ ಆಲ್ ಇದು ಫಸ್ಟ್ ಟೈಮ್ ಪುತ್ತೂರಲ್ಲಿ ಒಂದು ಏವಿಯೇಷನ್ ಅಂತಾನೆ ಒಂದು ಹೊಸದೊಂದು ಕಾಲೇಜ್ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈ ಪುತ್ತೂರಲ್ಲಿ ಬೇರೆ ಎಲ್ಲಿ ಇಲ್ಲ. ಸೊ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಪುತ್ತೂರಿನ ಆಸುಪಾಸಿನ ಸ್ಟೂಡೆಂಟ್ಸ್ ಸಪೋಸ್ ಅವರು BBA ಇನ್ ಏವಿಯೇಷನ್ ಅಥವಾ ಏವಿಯೇಷನ್ ಅಲ್ಲಿ ಕಂಟಿನ್ಯೂ ದೇರ್ ಸ್ಟಡೀಸ್ ಮಾಡ್ಬೇಕು ಅಂತ ಹೇಳಿದ್ರೆ they have to go to Mangalore, otherwise they have to go to Bangalore or such kind of big cities. So ನಾವು ಇಲ್ಲಿ ನಮ್ಮ ಸರ್ ಒಂದು ಪರ್ಪಸ್ ಇಟ್ಕೊಂಡು ಇಲ್ಲಿ ಅಂತ ಮಕ್ಕಳಿಗೆ ದೂರ ಹೋಗಿ ಎಜುಕೇಶನ್ ಯಾಕೆ ಮಾಡಬೇಕು, ನಮ್ಮ ಊರಲ್ಲಿ ಯಾಕೆ ನಾವು ಒಂದು ಏವಿಯೇಷನ್ ಕಾಲೇಜ್ ಓಪನ್ ಮಾಡಿ ಅಂದ್ರೆ ಅದರಲ್ಲಿ ಇಂಟ್ರೆಸ್ಟ್ ಇರುವಂತಹ ಮಕ್ಕಳಿಗೆ ಯಾಕೆ ನಾವು ಆ ಒಂದು ಕಾಲೇಜ್ ಸ್ಟಾರ್ಟ್ ಮಾಡಬಹುದು ಅಂತ ಒಂದು ಥಿಂಕ್ ಮಾಡಿ. ಸೊ ಇನ್ ದ ಲಾಸ್ಟ್ ಇಯರ್ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್. ಸೊ ಯಾಕೆ ಈ ಒಂದು ಕೋರ್ಸ್ ಇಂಪಾರ್ಟೆಂಟ್, ಯಾಕೆ ಇದೊಂದು ಕಾಲೇಜ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳಿಕ್ಕೆ, ಈಗ ಒಂದು ವರ್ಲ್ಡ್ ವೈಡ್ ಅಲ್ಲಿ ಸ್ಕೋಪ್ ಇರುವಂತಹ ಒಂದು ಇಂಡಸ್ಟ್ರಿ ಅಂತ ತಗೊಂಡ್ರೆ ನಾವು ಮೇನ್ ಆಗಿ ಏವಿಯೇಷನ್ ಕೂಡ ತಗೊಳ್ಬಹುದು. ಈಗ ಹಾಸ್ಪಿಟಲ್ ಇಂಡಸ್ಟ್ರೀಸ್ ಯಾವ ರೀತಿ ಬೆಳೀತಾ ಉಂಟು ಅದೇ ರೀತಿಯಲ್ಲಿ ಕೂಡ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿಯಲ್ಲಿ ನಮಗೆ ಏವಿಯೇಷನ್ ಕೂಡ ಒಂದು ಮೇನ್ ಆಗಿ ಒಂದು ಲೈಕ್ ಸ್ಕೋಪ್ ಅಲ್ಲಿ ಇರುವಂತಹ ಒಂದು ಇಂಡಸ್ಟ್ರಿ ಆಗಿದೆ. ಸೊ ಅದರಲ್ಲಿ ತುಂಬಾ ಕ್ಯಾಬಿನ್ ಕ್ರೂ ಆಗಿರ್ಬೋದು, ಗ್ರೌಂಡ್ ಹ್ಯಾಂಡ್ಲಿಂಗ್ ಸ್ಟಾಫ್ ಆಗಿರ್ಬೋದು. ಸೊ ಮೆನಿ ಜಾಬ್ ಅಪರ್ಚುನಿಟೀಸ್ ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ಫ್ರಮ್ ದಿಸ್ ಕೈಂಡ್ ಆಫ್ ಎಜುಕೇಶನ್. ಸೊ ಅದೇ ಪುತ್ತೂರಿನ ಮಕ್ಕಳಿಗೆ ಸಪೋಸ್ ಯಾರಾದ್ರೂ ಒಂದು ಏವಿಯೇಷನ್ ಅಲ್ಲಿ ಅವರ ಒಂದು ಸ್ಟಡೀಸ್ ಅನ್ನು ಕಂಟಿನ್ಯೂ ಮಾಡಿ ಅದರಲ್ಲಿ ಅವರ ಕೆರಿಯರ್ ಅನ್ನು ಹೋಲ್ಡ್ ಮಾಡಬೇಕು ಅಂತಿದ್ರೆ ಇದೊಂದು ಒಳ್ಳೆ ಅಪರ್ಚುನಿಟಿ. ಸೊ ಅವರಿಗೆ ತುಂಬಾ ಜಾಬ್ ಅಪರ್ಚುನಿಟೀಸ್ ಇದೆ. ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ಹೌ ಟು ಕಮ್ಯುನಿಕೇಟ್ ವಿತ್ ಅದರ್ ಪೀಪಲ್ಸ್. ಸೊ ಒಂದು ಇಂಗ್ಲಿಷ್ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಸೊ ಮೆನಿ ಅಪರ್ಚುನಿಟೀಸ್ ದೇ ವಿಲ್ ಗೆಟ್ ಇನ್ ದಿಸ್ ಫೀಲ್ಡ್. ಸೊ ಆದ ಕಾರಣ ಇದೊಂದು ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಅಪರ್ಚುನಿಟಿ, ಅವರ ಒಂದು ಲೈಫ್ ಅನ್ನು ಲೀಡ್ ಮಾಡಲಿಕ್ಕೆ ಈ ಒಂದು ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. Shri Pragati Vistara College for Aviation and Management Puttur.
ಇಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷ ಹಾಗೂ ಮುಂದೆ ಬರುವಂತಹ ಶೈಕ್ಷಣಿಕ ವರ್ಷ ಪದವಿ ಆಗಿರ್ಬೋದು, ಡಿಪ್ಲೊಮಾ ಕೋರ್ಸ್ ಆಗಿರ್ಬೋದು. ಸೊ ಈಗಾಗಲೇ ರಿಜಿಸ್ಟ್ರೇಷನ್ ಶುರುವಾಗಿದೆ, ಅಂದ್ರೆ ಅಡ್ಮಿಷನ್ ಓಪನ್ ಆಗಿದೆ. ಸೊ ಯಾರಿಗೆಲ್ಲ ಏವಿಯೇಷನ್ ಫೀಲ್ಡ್ ಅಲ್ಲಿ ಜಾಯಿನ್ ಆಗಬೇಕು, ಏವಿಯೇಷನ್ ಇಂಡಸ್ಟ್ರಿ ಹೋಗಿ ನನ್ನ ಟ್ಯಾಲೆಂಟ್ ಅನ್ನು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ ಇಚ್ಛಿಸುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕೂಡ ಒಂದು ಮುಕ್ತವಾದಂತಹ ಅವಕಾಶ ನಮ್ಮ ಕಾಲೇಜ್ ಕಲ್ಪಿಸಿಕೊಡ್ತದೆ. ಎಲ್ಲಿಯೋ ದೂರ ಹೋಗೋದಕ್ಕಿಂತ ನಮ್ಮ ಪುತ್ತೂರಲ್ಲಿ APMC ಮನೈ ಆರ್ಕೇಡ್ ಅನ್ನೋ ಬಿಲ್ಡಿಂಗ್ ಕೆಳಗೆ ICICI ಬ್ಯಾಂಕ್ ಇದೆ, ಅದರ ಮೇಲೆ ನಮ್ಮ ಕಾಲೇಜ್ ಇದೆ. ಸೊ ಆದಷ್ಟು ಮಕ್ಕಳು ಈ ಕಾಲೇಜ್ಗೆ ಬಂದು ಕಾಲೇಜನ್ನು ನೋಡಿ ಇಲ್ಲಿ BBA ಏವಿಯೇಷನ್ ಅನ್ನು ಆಯ್ಕೆ ಮಾಡಿಕೊಂಡು ಅವರ ಮುಂದಿನ ಭವಿಷ್ಯತ್ತನ್ನು ರೂಪಿಸಿಕೊಳ್ಳಬೇಕಂತ ಹೇಳ್ತೇನೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹಳ್ಳಿ 21 ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.